ಗುರುಜಿ, ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಆರೋಗ್ಯ ಪ್ರಾಪ್ತಿಯಾಗುತ್ತಾ ಅಥವಾ ಏನಾದರೂ ಸಮಸ್ಯೆಗಳು ಬರುತ್ತಾ? ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುತ್ತೆ ಅಂತ 2025? ಬಹಳ ಜನ ವೃಷಭ ರಾಶಿಯವರು ಈಗಾಗಲೇ ಕಷ್ಟದಲ್ಲಿ ಸಮಸ್ಯೆಗಳಲ್ಲಿ ಅನುಭವಿಸ್ತಾ ಇರ್ತಾರೆ. ಅಂಥವರಿಗೆ ಪಂಚರಾಜಯೋಗ. ಏನಪ್ಪ ಪಂಚರಾಜಯೋಗ? ನೋಡಿ, ಭಾಳ ಅದ್ಭುತ ದಿನಗಳನ್ನು ನೀವು 2025ರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು 2025 ಏನಿದೆ ಅನ್ನುವಂಥದ್ದು ವರ್ಷಫಲ ಬಹಳ ನಿಮಗೆ ಉತ್ತಮವಾದಂಥ ಫಲ ಲಭ್ಯ ಆಗುವಂಥದ್ದು ಇರುತ್ತೆ. ಅದರಲ್ಲಿ ನೋಡಿ, ಈ ವೃಷಭ ರಾಶಿಯವರಿಗೆ ಜನ್ಮ ಗುರುದಿಯಿಂದ 2ನೇ ಮನೆಗೆ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಮಿಥುನ ರಾಶಿಗೆ. ಅಂದರೆ ಅಲ್ಲಿ ನಾವು ಯಾವಾಗಲೂ ಅಷ್ಟೇ ಗುರುಗ್ರಹ ತಾನಿರುವಂಥ ಮನೆಯಿಂದ 2, 5, 7 ಮತ್ತು ಅದ್ರ ಜೊತೆಗೆ 11ನೇ ಮನೆ, 9ನೇ ಮನೆ, ಈ ಮನೆಗಳಲ್ಲಿದ್ದರೆ ಉತ್ತಮವಾದಂಥ ಗುರುಬಲ ಪ್ರಾಪ್ತಿಯಾಗುತ್ತೆ. ಈಗ ವೃಷಭ ರಾಶಿಗೆ ಆಗ್ತಾ ಇರೋದು ಧನಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಸೊ ಇದೊಂದು ಪ್ಲಸ್ ಪಾಯಿಂಟು. ಮತ್ತು ಈ ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಶನಿ ಬದಲಾವಣೆ ಆಗ್ತಾ ಇದ್ದಾನೆ. ಈ ಎರಡೂ ಕಾರಣಗಳಿಂದ ಮತ್ತು ಅದಲ್ದಿರ ವರ್ಷದ ಪ್ರಾರಂಭ ಹಂತದಲ್ಲೇ ರಾಷ್ಟ್ರಾಧಿಪತಿ ಯಾರು ವೃಷಭ ರಾಶಿಯವರಿಗೆ? ಶುಕ್ರ. ಆ ಶುಕ್ರನ ಜೊತೆ ರಾಹುವಿನ ಸಂಯೋಗ ವರ್ಷದ ಪ್ರಾರಂಭದಲ್ಲೇ ಇವರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು. ಈ ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೆ ಹೋದರೆ ವೃಷಭ ರಾಶಿಯವರಿಗೆ ಕರ್ಮಾಧಿಪತಿ ಅಂತ ಹೇಳ್ತೀವಿ ಯಾವಾಗೂ ಶನಿನ. ಕರ್ಮಸ್ಥಾನಾಧಿಪತಿ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಧನಸ್ಥಾನಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಉಂಟಾಗುತ್ತೆ. ಇದರಿಂದ ವೃತ್ತಿ ಜೀವನದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಆರ್ಥಿಕ ಸ್ಥಿತಿ, ರಾಜಯೋಗವನ್ನು ತಂದುಕೊಡುವಂಥದ್ದು ಆದಾಯದಲ್ಲಿ ಇರುತ್ತೆ. ಮೇ 18ಕ್ಕೆ ನಾವು ಕರ್ಮ ಸ್ಥಾನಕ್ಕೆ ರಾಹು ಆಗಮನದಿಂದ ಉದ್ಯೋಗ ಮತ್ತು ಕೆಲಸದಲ್ಲಿ ಇಂತಿತರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾದರೂ ಸಹ ಹೆಚ್ಚಿನ ಮಟ್ಟಿಗೆ ಹಣದ ಅಭಾವ ಉಂಟಾಗೋದಿಲ್ಲ, ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಅದರ ಜೊತೆಗೆ ಖರ್ಚುಗಳು ಸ್ವಲ್ಪ ಹೆಚ್ಚಾಗುವಂಥದ್ದು ಇರುತ್ತೆ. ಮತ್ತು ವೃಷಭ ರಾಶಿಯವರಿಗೆ ಚತುರ್ಭಾವಕ್ಕೆ ಕೇತು ಇದೇ 18ನೇ ತಾರೀಕು. ಯಾಕಂದರೆ ರಾಹುಕೇತುಗಳು ಬದಲಾವಣೆ ಅಂತ ನೋಡಿದಾಗ 18 ತಿಂಗಳ ಕಾಲ ಇರುತ್ತೆ. ಹಾಗಾಗಿ ಕೇತು ಸ್ವಲ್ಪ ಅಶುಭ ಫಲಗಳನ್ನು ಕೊಡಬಹುದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ಮಿಥುನ ರಾಶಿ ಗುರು ಬದಲಾವಣೆಯಿಂದ ವರ್ಷ ಪೂರ್ತಿ ಶುಭ ಫಲವನ್ನು ಕೊಡುವಂಥದ್ದಿರುತ್ತೆ. ವಿದೇಶದಲ್ಲಿ ಉತ್ತಮವಾದಂತಹ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ವಿದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೆ, ವಿದೇಶದಲ್ಲಿ ವ್ಯವಹಾರವನ್ನು ಇಟ್ಕೊಂಡಿರುವಂಥವ್ರಿಗೆ ಬಹಳ ಒಳ್ಳೆಯ ಅನುಕೂಲ ಆಗುವಂಥದ್ದು ನೀವು ನೋಡ್ಬೋದು. ಇಷ್ಟು ದಿನ ನೀವು ಲಕ್ಷಗಳಲ್ಲಿ ಎಣಿಕೆ ಮಾಡ್ತಾ ಇದ್ದರೆ ಕೋಟಿಗಳವರೆಗೂ ಹೋಗುವಂಥದ್ದು ಇರುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು ಮತ್ತು ಸಂಬಳ ಹೆಚ್ಚಳ ಆಗುವಂತಹ ಸಾಧ್ಯತೆ. ಸ್ವಂತ ಉದ್ಯೋಗದಲ್ಲಿರುವಂಥವ್ರು ಯಾರು ಬಿಸ್ನೆಸ್ ಪ್ರಾರಂಭ ಮಾಡುವಂಥವ್ರು ಏನಾದರೂ ಇದ್ದರೆ ಮಾಡಬಹುದು, ಶುಭ ಫಲವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಂತ ವ್ಯವಹಾರದಲ್ಲಿ ಉತ್ತಮ ಆದಾಯ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಏನೂ ಅಷ್ಟು ಪ್ರಾಬ್ಲಮ್ ಬರುವಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ಈ ಎಲ್ಲ ಗ್ರಹಗಳ ಬದಲಾವಣೆಯಿಂದ ನಾವು ಒಂದು ಲೆಕ್ಕಾಚಾರಕ್ಕೆ ಹೋಗ್ಬೋದು. ವೃಷಭ ರಾಶಿಯವರಿಗೆ ಪಂಚರಾಜಯೋಗ ಕೊಡುವಂಥ ವರ್ಷ ಅಂತಲೂ ಹೇಳ್ಬೋದಾಗಿದೆ. ಹಾಗಿದ್ದರೆ ಉತ್ತಮವಾದಂಥ ಫಲಗಳು ಕೊಟ್ಟರೆ ಏನು ಪರಿಹಾರಗಳು ಬೇಡವಾ? ಕೆಲವು ರಾಹು ಮತ್ತು ಕೇತು ಬದಲಾವಣೆಯಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ಬೋದು. ಅಂತಹದ್ರಲ್ಲಿ ಪರಿಹಾರ ಅಂತ ನಾವು ತಗೊಂಡಾಗ ವರ್ಷ ಪೂರ್ತಿ ಶಿವನ ಆರಾಧನೆ ಮಾಡ್ಕೊಬೇಡಿ. ಶಿವನ ದೇವಸ್ಥಾನಕ್ಕೆ ಹೋಗೋದು ತಿಂಗಳಿಗೊಂದ್ಸತಿ, ಮಾಸ ಶಿವರಾತ್ರಿ ಅಂತ ಬರುತ್ತೆ. ಮತ್ತು ಕೆಲವು ಪ್ರದೋಷ ಕಾಲದಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತಾರೆ. ಅಥವಾ ಅನುಕೂಲ ಆದರೆ ಸೋಮವಾರ ಹೋಗಿ ದರ್ಶನ ಮಾಡೋದ್ರಿಂದ ಈ ವೃಷಭ ರಾಶಿಯವ್ರಿಗೆ ಉತ್ತಮ ಫಲ ನಿರೀಕ್ಷೆಯನ್ನು ಮಾಡುವಂಥವ್ರಿಗೆ ಅದೇ ತಕ್ಕಂಥ ಪ್ರತಿಫಲ ಸಿಗುವಂಥದ್ದು ಇರುತ್ತೆ. 2025 ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ಬಳಿಕ.